ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಒಂದು ಥಿಂಗ್, ನಾನು ಮಾರ್ಕೆಟಿಗೆ ಹೋಗಿದ್ದು, ಅದು ಅಮ್ಮ ಬಂದಿದ್ದರು ಜೊತೆಗೆ. ಅಮ್ಮ ಒಂದು ಸ್ಯಾರಿ ತೊಗೊಂಡಿದ್ದಾರೆ. ಯಾರಿಗೆ ಅಂತೇಳ್ಬಿಟ್ಟು ಅದು ಸರ್ಪ್ರೈಸ್. ನಾನು ನೆಕ್ಸ್ಟ್ ಡೇಸಲ್ಲಿ ರಿವೀಲ್ ಮಾಡ್ತೀನಿ ಏನಂತ. ಮತ್ತು ನನಗೊಂದು ಸ್ಲಿಪ್ಪರ್ ತೊಗೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಒಂದು ಶೂ ಆಯಿತಾ, ನಮ್ಮ ಶ್ರೀಕುಟಿಗೆ ಅಮ್ಮ ಇಸ್ಕೊಟ್ಟಿದ್ರು. ಆ ಶೂ ನಾನು ಅವತ್ತು ಹೇಳಿದ್ದೆ ಅಮ್ಮನಿಗೆ, ಅದು ನಂಗೆ ತುಂಬ ಇಷ್ಟ ಆಯಿತು ಆ ಥರದ್ದು ಒಂದು ತೊಗೊಬೇಕು ಅಂತ. ಅದಕ್ಕೆ ನಾವು ಇದು ಮಡಿಕೇರಿಲಿ ಇರೋ ಶಾಪೆಲ್ಲ ಹುಡ್ಕಿದ್ರೂ ನನಗೆ ಆ ಥರ ಶೂ ಸಿಕ್ಕಿಲ್ಲ. ತುಂಬ ಡಿಸಪಾಯಿಂಟ್ ಆಯಿತು. ಮತ್ತು ಅಮ್ಮ ಬೇರೆ ತೆಗೋ ಅಂತಿದ್ರು. ಬಟ್ ನನಗೆ ತಲೆಯಲ್ಲಿತ್ತು ಅದೇ ಬೇಕು ಅಂತ. ಹಾಗಾಗಿ ಬೇರೆ ಏನೂ ತೊಗೊಂಡಿಲ್ಲ. ಅದು ಲಾಸ್ಟ್ ವೀಡಿಯೋಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವಾಗ ಹೇಳಿದೆ. ಮತ್ತು ಸ್ವಲ್ಪ ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಅದರಲ್ಲೊಂದು ಚೈನಿ ಗ್ರಾಸ್ ಅನ್ನೋದು ಒಂದು ಏನದು ಹೇಳ್ತಾರೆ, ಒಂದು ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ ಕುಕ್ ಮಾಡೋದು, ಅದೊಂದು ತೊಗೊಂಡು ಬಂದಿದ್ದೀನಿ. ಅದು ಆ್ಯಕ್ಚುಲಿ ನಾನು ಅದರಲ್ಲಿ ಮಾಡಿರೋ ಒಂದು ಏನು ಹೇಳ್ತಾರೆ ಅದಕ್ಕೆ, ಆ ಮಿಲ್ಕಿನೊಂದು ಏನೋ ಸ್ವೀಟ್ ಟೈಪ್ ಅದು ತಿಂದಿದ್ದೀನಿ, ನಾನು ಟೇಸ್ಟ್ ಮಾಡಿದ್ದೀನಿ. ಬಟ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಆದರೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಇವತ್ತು ಟ್ರೈ ಮಾಡೋಣ ಅಂತಿದ್ದೀನಿ. ಟೈಮ್ ಸಿಕ್ಕಿದ್ರೆ ಅದನ್ನ ಇವತ್ತು ಮಾಡಿ ತೋರಿಸ್ತೀನಿ. ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್. ಯಾರಾದರೂ ಮಾಡಿರ್ಬೋದು ಅಂತ ಅಂದ್ಕೊತೀನಿ. ನೀವೆಲ್ಲ ತಿಂದಿರ್ತೀರ, ಸ್ವಲ್ಪ ಜನ ತಿಂದಿರ್ತೀರ, ಸ್ವಲ್ಪ ಜನ ತಿಂದಿರಲ್ಲ. ಇದು ನಾನು ತಿಂದಿರೋ ಸ್ವಲ್ಪ ತುಂಬಾ ಸಣ್ಣ ಆಯಿತು. ನಾನೊಂದು 7th ಸ್ಟ್ಯಾಂಡರ್ಡ್ ಇದ್ನೇನು ಆವಾಗ ತಿಂದಿರೋದು. ಅದು ಬಿಟ್ಟರೆ ಇವಾಗ ಮಾಡ್ತಾಯಿದ್ದೀನಿ. ಕರೆಕ್ಟ್ ಬರುತ್ತೋ ಗೊತ್ತಿಲ್ಲ. ಅದು ಈವ್ನಿಂಗ್ ಟೈಮಲ್ಲಿ ಮಾಡ್ತೀನಿ. ಮಾಡ್ಬೇಕಾದ್ರೆ ಏನೇನು ಪ್ರೊಸೀಜರ್ ಅಂತ ತೋರಿಸ್ತೀನಿ. ನಾನು ಮಾಡಿರೋ ಪ್ರೊಸೀಜರ್ ಫಾಲೋ ಆಗಿ ಅದು ಚೆನ್ನಾಗಿ ಬಂದರೆ ನಿಮಗೆ ಏನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಕೊಡ್ತೀನಿ. ಅದರ್ವೈಸ್ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾನು ಚೆನ್ನಾಗಿಲ್ಲ ಅಂದರೆ ನೀವು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಚೆನ್ನಾಗಿ ಬಂದಿರಲ್ಲ. ಹಾಗಾಗಿ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಮತ್ತು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ವಾರ, ಶನೀಶ್ವರ ವಾರ. ಹಾಗಾಗಿ ಟೆಂಪಲ್ ಹೋಗಿ ಬಂದೆ. ಹೋಗ್ಬೇಕಾದ್ರೆ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ. ಲಾಸ್ಟ್ ಬ್ಲಾಗ್ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡ್ ಮಾಡಬೇಕು. ಹಾಗಾಗಿ ಸ್ಟೋರೇಜ್ ಫುಲ್ ಅಂತ ಬಂದರೆ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಇನ್ನು ಟೆಂಪಲಿಂದ ಏನೂ ಕ್ಯಾಪ್ಚರ್ ಮಾಡಿಲ್ಲ. ಇವಾಗ ಟೆಂಪಲಿಗೆ ಹೋಗಿ ಬಂದಾಯಿತು. ಮತ್ತು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂತ ಬಿಟ್ಟು ತೋರಿಸ್ತೀನಿ. ನನಗಿಷ್ಟ ಆಗಿರೋ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಶ್ರೇಯಾಂಶು ಪ್ರಮೋದವ್ರು ಒಳ್ಳೆ ನಿದ್ದೆ ಗೈಸ್. ಶ್ರೇಯಾಂಶ್ ನೆನ್ನೆ ರಾತ್ರಿ ಎದ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನ್ ಸ್ಟಾಪ್. ನಾನು ಇವತ್ತು ಬೇಗ ಎದ್ದೋಳೋಣ, ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡೆ. ಬಟ್ ಅವನು ಹತ್ತಿ ರಾತ್ರಿ ಇಡೀ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನನಗೆ. ಬೆಳಗ್ಗೆ ಇವತ್ತು ಸಹ ಲೇಟ್ ಆಯಿತು. ಟೆಂಪಲಿಗೆ ಹೋಗಿ ಬರೋದು ಕೂಡ ಲೇಟ್ ಆಯಿತು. ಇವಾಗ ಟೆಂಪಲಿಗೆ ಹೋಗಿ ಬಂದೆ. ಪ್ರಮೋದವ್ರು ಕದ್ದಿ ನೋಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡೋದನ್ನ. ಅವನು ಮಲಗಿದ್ದಾನ. ಅದಕ್ಕೆ ಇಲ್ಲಿ ಬಂದಿದ್ದಾರೆ ನಾನು ಎಲ್ಲೋಗಿದ್ದೀನಿ ಅಂತ ನೋಡೋಕ್ಕೆ. ಹೊರತು ವಾಯ್ಸ್ ಬರಿಂದಯ ಹೊರಗೆ ಸೌಂಡ್ ಬರ್ತೈತ. ನಾನು ಹೋದಾಗ ಹೊರಗಲ್ಲಿ ಹೋಗಿದ್ದಾಗ ನಾನು ಇಲ್ಲಿ ಮಾತಾಡೋ ಸೌಂಡ್ ಬರ್ತಿತ್ತಾ? ಇಲ್ವ? ಮತ್ತೆ ಹಿಂಗೆ ಬಂದಿದ್ದು ಇಲ್ಲಿಗೆ? ಹೆಂಗೆ ಬಂದಿದ್ದು? ನೋಡಿರಿ, ಎದ್ಬಿಟ್ಟು ಇವಾಗ ಬಂದು ನನ್ನ ಮೊಬೈಲ್ ಕಾಣಿಸ್ತಿಲ್ಲ ಅಂತ ನಾನು ನೋಡ್ಕೊಂಡು ಬಂದಿದ್ದಾರೆ. ಇವಾಗ ಸದ್ಯಕ್ಕೆ ಕೆಳಗೆ ಹೋಗೋಣ. ಶ್ರೇಯಾಂಶಿನೂ ಎದ್ದಿಲ್ಲ. ಎದ್ದರೆ ಮತ್ತೆ ಕಿಚ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗೈಸ್, ನಾನು ಕೆಳಗೆ ಬಂದವಳೆ ಅಂದರೆ ಟೆರೆಸ್ಸಿನ ಕೆಳಗೆ ಬಂದವಳೆ. ಬಟ್ಟೆ ಸ್ವಲ್ಪನೇ ಇತ್ತು, ಅದನ್ನ ಸರ್ಫ್ ಹಾಕಿ ನೆನೆಯಕ್ಕೆ ಇಟ್ಟಿದ್ದೀನಿ. ಹಾಗೇ ಬಿಸಿನೀರು ಅಂಡೆಗೆ ಬೆಂಕಿ ಹಾಕಬಾರ್ದು ಅಂತ ಅಮ್ಮ ಹಾಕೋಗಿಲ್ಲ. ಯಾಕಂದರೆ ಸ್ವಲ್ಪ ಅಂಡೆ ಕ್ಲೀನ್ ಮಾಡಬೇಕಾಗಿತ್ತು. ನೆನ್ನೆನೇ ಪ್ರಮೋದವ್ರು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದರು, ಕ್ಲೀನ್ ಮಾಡೋಕ್ಕಾಗಿಲ್ಲ. ಇವತ್ತು ಕ್ಲೀನ್ ಮಾಡೋಣ ಅಂತಿದ್ದು. ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಿಲ್ಲ ನಾನು ಬೆಂಕಿ ಹಚ್ಚಿ ನೀರು ಫುಲ್ ತುಂಬಿಸ್ಬಿಟ್ಟಿದ್ದೀನಿ. ಹಾಗಾಗಿ ನಾಳೆನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದರು. ಈಗ ಸದ್ಯಕ್ಕೆ ಪ್ರಮೋದವ್ರಿಗೆ ತುಂಬ ಹೊಟ್ಟೆ ಹಸಿ ಆಗ್ತಾಯಿದೆ. ನನಗೂ ಹೊಟ್ಟೆ ಹಸಿ ಆಗ್ತಿದೆ. ಅದು ಗುರಾಯಿಸ್ತವ್ರೆ. ನನಗೂ ಹೊಟ್ಟೆ ಹಸಿ ಆಗ್ತಿದೆ. ಮತ್ತು ಇವತ್ತಿನ ನಾನು ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅನ್ನೋಲ್ಲ, ಬನ್ನಿ ತೋರಿಸ್ತೇನೆ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆಭಾತ್ ಮಾಡಿದ್ದೀನಿ. ಬಿಸಿಬೇಳೆಭಾತಲ್ಲಿ ಇವತ್ತು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಏನಂತ ಹೇಳಿದ್ರೆ, ಯಾವಾಗಲೂ ಬಟಾಣಿ ಹಾಕ್ತಿದ್ದೆ, ಇವತ್ತು ಕಡಲೆ ಹಾಕಿದ್ದೀನಿ. ಸುಳ್ಯೋ ಕಾಳ ಇದೊಂದು ಕಡಲೆ ಹಾಕಿದ್ದೀನಿ. ಅದು ಏನಂತ ನನಗೆ ಗೊತ್ತಿಲ್ಲ. ದಪ್ಪ ಕಡಲೆ ಅದು ಹಾಕಿದ್ದೀನಿ. ಅದು ಹಾಕಿ ಬಿಸಿಬೇಳೆಭಾತ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಸ್ಮೆಲ್ ಚೆನ್ನಾಗಿದೆ. ಟೇಸ್ಟ್ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಅಮ್ಮ ಕೆಲಸಕ್ಕೆ ಹೊರಡೋಷ್ಟರಲ್ಲಿ ನಾನು ಮಾಡಬೇಕು ಅಂದ್ಕೊಂಡೆ. ಆಗಿಲ್ಲ ಗೈಸ್, ಲೇಟ್ ಆಗಿಬಿಟ್ಟು. ಎದ್ದಿದ್ದು ಲೇಟ್. ನಾನು ಆವಾಗ ಹೇಳಿದ್ನಲ್ಲ, ಎದ್ದೊಳ್ಳಿದ್ದೆ ಲೇಟ್ ಆಯಿತು. ಹಾಗಾಗಿ ಅಮ್ಮ ತಿಂದಿಲ್ಲ. ಅರ್ಚನೆಗೆ ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಾಕ್ಸ್ ಮಾಡ್ಕೊಂಡು ಟೌನಿಗೆ ಕೊಟ್ಟು ಬಂದೆ. ಮತ್ತು ಮಿಚ್ಚುನ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವನು ವರ್ಕಿಗೆ ಹೊರಟೆ. ಇವತ್ತು ಪ್ರಮೋದವ್ರಿಗೆ ಲೀವ್ ಇದೆ.
ಹಾಗಾಗಿ ನಾನು ಪ್ರಮೋದವರು ಇಬ್ಬರು ಒಟ್ಟಿಗೆ ತಿನ್ನೋಣ ಅಂತ. ಶ್ರೇಯಾಂಶ್ ಇನ್ನೂ ಬ್ರಷ್ ಮಾಡಿಲ್ಲ, ಮಾಡ್ತೀನಿ ಬಾ ಅಂತ ಕೇಳ್ತಾ ಇಲ್ಲ. ಒಂದು ಸ್ವಲ್ಪ ಇನ್ನೂ ನಿದ್ದೆಯಿಂದ ಇದ್ದಿರೋದ್ರಿಂದ ಒಂದು ಸ್ವಲ್ಪ ನಿದ್ದೆ ಸರಿಯಾಗಲಿ ಅಂತ ಹೇಳ್ಬಿಟ್ಟು ಅಂದರೆ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಲಿ ಅಂತ ಹಂಗೆ ಬಿಟ್ಟಿದ್ದೀನಿ. ಬಿಸಿಬೇಳೆಭಾತ್ ನಂಗೆ ತುಂಬ ಇಷ್ಟ, ವಾಸನೆ ಗಮ್ಮತ್ತಿದೆ. ನಮ್ಮಮ್ಮ ಯಾವಾಗಲೂ ಮಾಡ್ತಾರಲ್ಲ ಆ ಥರ ಸ್ಮೆಲ್ ಬರ್ತಾ ಉಂಟು. ಇದಕ್ಕೆ ಬೂಂದಿ ಖಾರ ತಗೊಳ್ಳೋಣ ಅಂತಿದ್ದೆ. ನಿನ್ನೆ ಅರ್ಜೆಂಟು ಮಾರ್ಕೆಟಿಗೆ ಹೋಗ್ಬೇಕಿತ್ತು, ಸ್ವಲ್ಪ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು, ಮತ್ತು ರೇಷನ್ ಎಲ್ಲ ತೊಗೊಳ್ಬೇಕಿತ್ತು ಮನೆಗೆ. ಹಾಗಾಗಿ ಲೇಟ್ ಆಯ್ತು ಅಂತ ಬೂಂದಿ ಖಾರ ತೊಗೊಂಡಿಲ್ಲ. ಇದು ನಮ್ಮ ಪ್ರಿಯಕ್ಕವರು ಮೊನ್ನೆ ಮನೆಗೆ ಬರ್ಬೇಕಾದ್ರೆ ತೊಗೊಂಡು ಬಂದಿದ್ದು ಮಿಕ್ಚರ್ ಇತ್ತು, ಅದನ್ನೇ ಇವಾಗ ಅಡ್ಜಸ್ಟ್ ಮಾಡ್ಕೊತಿದ್ವಿ. ಬಿಸಿಬೇಳೆಭಾತಿಗೆ ಬೂಂದಿ ಖಾರ ಇಲ್ಲ ದೊಡ್ಡದ ಖಾರ ಯಾವ್ದು ಹಾಕೊಂಡು ತಿಂದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಬಿಸಿಬೇಳೆಭಾತಿಂದು ರೆಸಿಪಿ ನಂದು ಇದರಲ್ಲಿ ಬ್ಲಾಗಲ್ಲಿದೆ, ಯಾರೇ ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮಮ್ಮಂದು ರೆಸಿಪಿ ಇದು. ಒಬ್ರೊಬ್ರು ಪೌಡರ್ ಮನೆಯಲ್ಲೇ ಮಾಡ್ಕೊಂಡು ಮಾಡ್ತಾರೆ, ಇದು ನಾನು ಅಂಗಡಿಯಲ್ಲೇ MTR ಪೌಡರ್ ತಂದು ಮಾಡ್ಕೊಂಡಿರೋದು. ಬಟ್ ಚೆನ್ನಾಗಿರುತ್ತೆ. ಬೇಕು ಅಂದರೆ ಹೋಗ್ಬಿಟ್ಟು ನೋಡ್ಕೊಂಡು ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೂ ಇನ್ನೂ ಮತ್ತೊಂದು ಸತಿ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಮತ್ತು ಈ ಚಕ್ಲಿ ಒಂದು ಖಾಲಿ ಮಾಡಬೇಕು ಗೈಸ್. ಇದು ಲಾಸ್ಟ್ ವೀಕ್ ತೊಗೊಂಡು ಬಂದಿದ್ದು. ಅಮ್ಮ ಬೈತಾರಿಲ್ಲ ಅಂದ್ರೆ ಹಂಗೆ ಬಿಟ್ಟು ತುಂಬ ಈ ಥರ ತುಂಬ ನಾವು ವೇಸ್ಟ್ ಮಾಡಿದ್ದೀವಿ. ಹಾಗಾಗಿ ವೇಸ್ಟ್ ಆಗಬಾರ್ದಲ್ಲ, ಅಮ್ಮನಿಗೆ ಫುಡ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಹಾಗಾಗಿ ವೇಸ್ಟ್ ಮಾಡೋದು ಬೇಡ. ಇದು ಚೆನ್ನಾಗೂ ಇದೆ, ಚೆನ್ನಾಗಿದೆ, ಅದನ್ನು ನಾವು ತಿಂತಿಲ್ಲ. ಇವಾಗ ಬ್ರೇಕ್ಫಾಸ್ಟಿಗೆ ಕೂತಿದ್ದೀನಿ. ಹೇಗೆ ಬಂದಿದೆ ಅಂತ ಪ್ರಮೋದರ ಹತ್ರ ಫಸ್ಟ್ ಕೇಳ್ತೀನಿ. ಹೆಂಗಿದೆ? ಚೆನ್ನಾಗಿದೆಯಾ? ನಾನು ತಿಂದು ಹೇಳ್ತೀನಿ. ಚೆನ್ನಾಗಿ ಬಂದಿದೆ. ಖಾರನೂ ಜಾಸ್ತಿ ಮಾಡಿಲ್ಲ, ಆಮೇಲೆ ಶ್ಯಾನ್ಸಿ ತಿನ್ನೋಕ್ಕಾಗಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ಗೈಸ್. ಯಾರ್ಯಾರು ಮನೇಲಿ ಬಿಸಿಬೇಳೆಭಾತ್ ಮಾಡೇ ಇಲ್ಲ, ಆಲ್ಮೋಸ್ಟ್ ನಾನು ಈ ನಮ್ಮ ಮೇಕೇರಿಯಲ್ಲಿ ಆಲ್ಮೋಸ್ಟ್ ಯಾರೂ ಬಿಸಿಬೇಳೆಭಾತ್ ಮನೇಲಿ ಮಾಡಿಲ್ಲ. ನನಗೆ ಅನ್ಸೋ ಪ್ರಕಾರ ಯಾರಿಗೂ ಹೇಗೆ ಮಾಡೋದಂತ ಗೊತ್ತಿಲ್ಲ ಅಂತ ಅಂದ್ಕೊತೀನಿ. ನಮ್ಮ ಮೇಕೆಯವರೇ ಯಾರಾದರೂ ಒಂದು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ರಿವ್ಯೂ ಕೊಡ್ಬೇಕು ಪ್ಲೀಸ್. ನಮ್ಮ ಶ್ರೇಯಾಂಶಿನ ಹೇರ್ ಸ್ಟೈಲ್ ನೋಡಿ ಹೇಗಿದೆ ಗೈಸ್. ಏನು ಗೊತ್ತಾ, ನಮ್ಮ ಶ್ರೇಯಾಂಶಿಗೆ ಒಳಗೆ ಕೂದಲೇ ಇಲ್ಲ, ಮೇಲೆ ಮಾತ್ರ ಕೂದಲು, ಒಳಗೆ ಫುಲ್ ಕೂದಲಿಲ್ಲ. ಇವನಿಗೆ ಚಂದ ಎಣ್ಣೆ ಮುರ್ಚಿಟ್ಟು ಆಯಲ್ಲೇ ಸೈಡ್ ದೋಸೆಯಲ್ಲಿ ಕಟ್ ಮಾಡಿಸಿರೋದು ಈ ಥರ ಅವ್ರು ಮಾಡಿದ್ದಿಲ್ಲ ಅಂತ. ಇದಕ್ಕೆ ಏನು ಹೇಳ್ತಾರೆ, ಲೈನ್ ಏನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಇದೇನೋ ಲೈನ್, ಲೈನು ಅದು ಮಾಡಿದ್ದಿಲ್ಲ ಅಂತೆ. ಅವನಿಗೆ ಸಾಕ ಕಟ್ಟಿಂಗ್ ಕರೆಕ್ಟ್ ಇದೆಯಾ ಅಂತ ಇವನಂತ ಕೇಳಿದ್ರೆ ಅದಕ್ಕೆ ಇವನು ಹೇಳಿದ್ನಂತೆ 2 ಲೈನ್ ಹಾಕ್ಕೊಡಿ ಅಂತ. ಅದಕ್ಕೆ ಅವ್ರು ನಗಾಡ್ಕೊಂಡು ಹಾಕಿ ಕಳಿಸಿದ್ದಾರೆ. ಮತ್ತು ನಾವು ಬ್ರೇಕ್ಫಾಸ್ಟ್ ತಿನ್ನೋದು ನೋಡಿ ಶ್ರೇಯಾಂಶಿಗೂ ತಿನ್ನಬೇಕು ಅನಿಸ್ತು. ಹಾಗಾಗಿ ಶ್ರೇಯಾಂಶಿಗೆ ಇವಾಗ ಬಿಸಿಬೇಳೆಭಾತ್ ಹಾಕ್ಕೊಟ್ಟಿದ್ದೀನಿ. ಶ್ರೇಯಾಂಶ್ ಇದು ತಿಂದ್ಬಿಟ್ಟು ಟೇಸ್ಟ್ ಹೇಳಿ ಹೇಗಿದೆ ಅಂತ. ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ. ದಿವ್ಯ ಮಾಡಿದ್ದು ತಿನ್ನಿ ಮಗನೇ ಫಾಸ್ಟ್. ಶ್ರೇಯಾಂಶಿನ್ ತಿಂದು ನೋಡಿ ಹೇಗಿದೆ ಹೇಳಿ, ಸೂಪರ್ ಇದೆಯಾ ಅಂತ. ಬೇಗ ತಿನ್ನಿ. ಆಯಿತು, ಫಸ್ಟ್ ಬಿಸಿಬೇಳೆಭಾತ್ ತಿನ್ನಿ ಹೇಗಿದೆ ಅಂತ ಹೇಳಿ. ವಾವ್, ನಮ್ಮ ಶ್ರೇಯಾಂಶ್ ಎಷ್ಟು ನೀಟಾಗಿ ತಿಂತಾನೆ ನೋಡಿ. ಗುಡ್ಡಪ್ಪ ನಮ್ಮ ಶ್ರೇಯಾಂಶ್. ಹೇಗಿದೆ ಮಗನೇ? ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜ ಬರೀ ನಿಜವಾಗ್ಲೂ ಚೆನ್ನಾಗಿದೆಯಾ? ಡನ್, ಥ್ಯಾಂಕ್ ಯು. ಅಮ್ಮ ಮನೆಗೆ ಬರ್ತಿದ್ದವ್ರೆ ಫುಲ್ ದಿಲ್ ಖುಷಾಗಬೇಕು. ಯಾಕೆ ಗೊತ್ತಾ, ಅಮ್ಮನ ಮಕ್ಕಳಿಗೆಲ್ಲ ಇವಾಗ ನಾನು ಪ್ರಮೋದು ಶ್ರೇಯಾಂಶ್ ಸೇರಿ ನೀರು ಹಾಕ್ತಾ ಇದ್ದೀವಿ. ಇಲ್ಲಿ ನೋಡಿ ಶ್ರೇಯಾಂಶ್ ಹಾಕ್ತಿದ್ದಾನೆ, ಪ್ರಮೋದವ್ರು ನೀರು ತರಕ್ಕೆ ಹೋಗಿದ್ದಾರೆ. ಆ ಕಡೆಗೆ ಹಾಕಬೇಕು ಶ್ರೇಯಾಂಶ್, ಫುಲ್ ಅಲ್ಲಿಗೆ ಹಾಕಿ. ಅಮ್ಮ ಒಂದು 3 ದಿವಸದಿಂದ ಹೇಳ್ತಾಯಿದ್ರು ಗಿಡಕ್ಕೆಲ್ಲ ನೀರು ಹಾಕಿ ಅಂತ. ಅಮ್ಮನಿಗೆ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಗಿಡ ಅಂದರೆ ತುಂಬ ಇಷ್ಟ ಅಂತ. ನನಗೂ ಒಂದು ಸ್ವಲ್ಪ ಆಸೆ ಇದೆ ಅಮ್ಮನಿಗೆ ಥರ ಫ್ಲವರಿನ ಗಿಡ ತಂದ್ಕೊಡ್ಬೇಕಂತ. ನೋಡೋಣ ಅದು ಯಾವಾಗ ಟೈಮ್ ಕೂಡಿ ಬರುತ್ತೆ ಅಂತ. ಫುಲ್ ಸುತ್ತ ಗಿಡನೇ ಇದೆ. ಹಾಂ ಸರಿ. ಫುಲ್ ಮನೆ ಸುತ್ತ ಗಿಡನೇ ಇರೋದು ಗೈಸ್ ನಮ್ಮ ಮನೆಯಲ್ಲಿ. ಅಮ್ಮನಿಗೆ ಅಷ್ಟು ಇಷ್ಟ ಗಿಡ ಅಂದರೆ, ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಫ್ಲವರ್ಸಿಂದಂದರೆ ಅವ್ರಿಗೆ ಪಂಚಪ್ರಾಣ. ಯಾವಾಗಲೂ ಹೇಳ್ತಾ ಇರ್ತಾರೆ ಚೆನ್ನಾಗಿರೋದು ದೊಡ್ಡ ದಾಸವಾಳದ್ದು ರೋಸಿನ ಗಿಡ ಎಲ್ಲ ತರಬೇಕು ಅಂತ.
ನೋಡೋಣ. ನನಗೂ ಆಸೆ ಇದೆ, ನನಗೆ ಗಿಡ ಎಲ್ಲ ಬೆಳೆಸೋದು ಅದ್ರ ಇಂಟ್ರೆಸ್ಟ್ ಇಲ್ಲ, ಅಮ್ಮನಿಗಿಷ್ಟ ಅಲ್ಲ, ಹಾಗಾಗಿ ತಂದುಕೊಡ್ಬೇಕು ಅಂತ ಯಾವಾಗಾದ್ರೂ ಒಂದ್ಸತಿ ತಂದು ಕೊಡ್ತೀನಿ ಅವರಿಗೆ ಇಷ್ಟಪಡೋವಂಥ ಗಿಡಗಳನ್ನ. ನೋಡಿ ಎಷ್ಟೊಂದು ಗಿಡ, ಫುಲ್ ಗಿಡ, ಫ್ಲವರ್ಸ್ ಇದೆಲ್ಲ. ಇದರಿಂದೆಲ್ಲ ಒಂದು ದಿವಸ ವ್ಲಾಗ್ ಮಾಡ್ತೀನಿ, ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬಂದಿರುತ್ತಲ್ಲ ಆವಾಗ. ಇದನ್ನು ನೋಡಿ ಡಿಫ್ರೆಂಟಾಗಿ ಬಂದಿರೋದು ಚೆನ್ನಾಗಿದೆಯಲ್ಲ ಇದು ನೋಡೋಕ್ಕೆ. ಇವಾಗ ಗಿಡಕ್ಕೆಲ್ಲ ನೀರು ಹಾಕಾಯ್ತು. ನಮ್ಮ ಶ್ರೇಯಾಂಶ್ ಇವಾಗ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಆಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಇವಾಗ ಬಂದು ಕೂತಿದ್ದಾರೆ. ಇವಾಗ ಟೈಮ್ ಬಂದು ಆಲ್ರೆಡಿ 1:30 ಆಗಿದೆ. ಇವಾಗ ಅವನಿಗೆ ತಿನ್ನೋಕೆ ಏನಾದ್ರು ಕೊಡೋಣ ಅಂತ. ಶ್ರೇಯಾಂಶಿಗೆ ಏನು ಬೇಕು ಮಗನೇ ಊಟಕ್ಕೆ? ಮ್ಯಾಗಿ ಮಕ್ಕಳು ತಿನ್ನಬಾರ್ದು, ಹಾಗಾಗಿ ಶ್ರೇಯಾಂಶಿಗೆ ಸ್ಪೆಷಲ್ ಏನೋ ತಂದ್ಕೊಡ್ತೀನಿ. ಶ್ರೇಯಾಂಶ್ ಫೇವ್ರೆಟ್ ತಂದ್ಕೊಡ್ತೀನಿ. ಇವಾಗ ಮ್ಯಾಗಿ ಇಲ್ಲ, ಏನೂ ಇಲ್ಲ. ಇವಾಗ ಶ್ರೇಯಾಂಶಿಗೆ ಹೋಗ್ಬಿಟ್ಟು ಫುಡ್ ಹಾಕೊಂಡು ಬರೋಣ. ಶ್ರೇಯಾಂಶ್ ಫೇವ್ರೆಟ್ ಬಂದು ಫಿಶ್, ಹಾಗಾಗಿ ಇವಾಗ ಅನ್ನ, ಫಿಶ್ ಕರಿ ಮತ್ತು ಫಿಶ್ ಫ್ರೈನ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವನು ಎಲ್ಲಿಂದ ಇದೆಲ್ಲ ಇದು ಮಾಡ್ಕೊಂಡು ಬರ್ತಾನೆ ಅಂತ ಗೊತ್ತಿಲ್ಲ. ಅಡ್ವರ್ಟೈಸ್ ನೋಡ್ತಾನೆ ಏನಂತ, ಮ್ಯಾಗಿ ಮಾಡಿಕೊಡು ಅಂತೆ. ಮ್ಯಾಗಿ ಇಲ್ದಿರೋ ಮ್ಯಾಗಿನ ನಾನು ಇಲ್ಲಿಂದ ತಂದೀವಿ, ನೀವು ಮಾಡಿಕೊಡ್ಲಿ. ಹಾಂ, ಇಲ್ಲಿ ನೋಡಿ ಅವ್ನು ಕಿರಿಕಿರಿ ಮಾಡ್ದೆ ಇರೋದು. ಓಕೆ, ಈಗ ಅವ್ನಿಗೆ ಊಟ ಕೊಟ್ಬಿಡ್ತೀನಿ. ಮಧ್ಯಾಹ್ನದ ಲಂಚ್ ಇದು ಶ್ರೇಯಾಂಶಿಂದು. ಇವಾಗ ಅವನಿಗೆ ತಿನ್ನಿಸ್ಬಿಡ್ತೀನಿ. ಗೈಸ್, ನಮ್ಮ ಶ್ರೇಯಾಂಶ್ ಇವಾಗ ತಿಂದು ತೋರಿಸ್ತಾನೆ ನೋಡಿ ಎಲ್ಲರಿಗೂ ಹೇಗೆ ಊಟ ಮಾಡೋದು ಅಂತ. ನೋಡಿ ಹಂಗೆ, ಗುಡ್ ಬಾಯ್. ಹೇಗಿದೆ ಮಗನೇ? ಥ್ಯಾಂಕ್ ಯು. ಇಲ್ಲಿ ನೋಡ್ಕೊಂಡು ಏನು ಹಾಕ್ಬೇಕಾ ಸೌಂಡ್? ಓಕೆ, ಫಿಶ್ ಫ್ರೈ ತಗೊಳ್ಳಿ. ಸರಿ ಅದಲ್ಲ, ಅದಲ್ಲ, ಅದು ಗಾರ್ಲಿಕ್ಕಿನ ಸಿಪ್ಪೆ ತಗೊಳ್ಳಿ. ಇದು ಫಿಶ್ ಫ್ರೈ, ಬೇಗ ಮಾಡಿ. ಥ್ಯಾಂಕ್ ಯು ಮಗನೇ. ಈಗ ಅವನಿಗೆ ಬೇಗ ಊಟ ಮಾಡಿಸ್ಬಿಡ್ತೀನಿ. ಮಾಡಿಸಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೊಟ್ಟೆ. ನಾನು ಆವಾಗಲೇ ನಿಮಗೆ ಹೇಳಿದ್ದೆ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ ಅಂತ. ಆ ಸ್ವೀಟ್ ಏನು ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ತೋರಿಸ್ತೀನಿ. ಇದು ನೋಡಿ, ನೆಲ್ಲಿಕಾಯಿ ಸಕ್ಕರೆ ಪಾಕನ ಏನೋ ಮಾಡಿ ಒಣಗಿಸಿರೋದು. ಇದು ಆ್ಯಕ್ಚುಲಿ ಹೆಲ್ತಿಗೆ ತುಂಬ ಒಳ್ಳೆಯದು. ಅಂಗಡಿಯಲ್ಲಿ ಸಿಗೋದು ಅಷ್ಟು ಒಳ್ಳೆಯದಲ್ಲ. ಅವ್ರು ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಅಂಗಡಿದು, ಬಟ್ ಒಬ್ಬೊಬ್ರಿಗೆ ಕಾಡು ನೆಲ್ಲಿಕಾಯಿ ಸಿಗುತ್ತೆ. ಅದನ್ನ ಕಚ್ಚಿ ತಿನ್ನಬೇಕು, ಹುಳಿ ಅನಿಸುತ್ತೆ. ಅವರಿದು ಸಕ್ಕರೆ ಪಾಕದಲ್ಲಿ ಇದನ್ನ ಚೆಂದಾಗಿ ಕಟ್ ಮಾಡಿ ಸ್ವಲ್ಪ ಕುದಿಸ್ಬಿಟ್ಟು ಒಣಗಿಸಿದ್ರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಟೈಮ್ ಪಾಸಿಗೆ. ನಾನು ಬಸ್ಸಲ್ಲಿ ಹೋಗುವಾಗ ಚಾಕ್ಲೇಟ್ ತಿಂತೀನಲ್ವ, ಅದಕ್ಕೆ ಅದ್ರ ಬದಲು ಇದು ತಿಂದರೆ ಒಳ್ಳೆಯದು, ಹೇರಿಗೂ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು ಅಂತ ಇದು ತಗೊಂಡಿದ್ದೀನಿ. ಇವಾಗ ಒಂದು ಯೂಟ್ಯೂಬಲ್ಲಿ ಸಜೆಸ್ಟ್ ಮಾಡಿದರು, ಇನ್ನೊಂದು ನಮ್ಮ ದೀಪಕ್ ಹೇಳ್ತಾಯಿದ್ರು ತಿನ್ನಬೇಕು ಅಂತ. ಅವ್ಳಿಗೆ ಕೊಡ್ಸೋಕ್ಕಾಗಿಲ್ಲ, ಅವಳು ಹೋಗೋದ್ಮೇಲೆ ನಾನು ತಗೊಂಡು ತಿಂತಾಯಿದ್ದೀನಿ ಅಷ್ಟೇ. ಇನ್ನೊಂದು ನಾನು ಸ್ವೀಟ್ ಏನು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಆ ಸ್ವೀಟ್ ಹೆಸರು ಚೈನೀ ಗ್ರಾಸ್ ಅಂತ, ಚೀನಾ ಗ್ರಾಸ್ ಅಂತ ಹೇಳ್ಬೋದು. ಅದು ಈ ಥರ ಬರುತ್ತೆ. ಓಪನ್ ಮಾಡಿ ತೋರಿಸ್ತೀನಿ. ಚೈನಾ ಗ್ರಾಸ್ ಅಂತ ಹಾಕಿದ್ದಾರೆ. ಇದನ್ನ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ತೀನಿ. ಇದಕ್ಕೆ ಸಿಂಪಲ್ಲಾಗಿ ಮಾಡಬೇಕಂದ್ರೆ 3 ಇಂಗ್ರೀಡಿಯೆಂಟ್ಸ್ ಸಾಕು. ಸ್ವಲ್ಪ ನಿಮಗೆ ಚೇಂಜಸ್ ಬೇಕು ಅಂದರೆ ಇದರಲ್ಲಿ ಸ್ವಲ್ಪ ಎಲ್ಲ ಫ್ಲೇವರ್ಸ್ನ ಆ್ಯಡ್ ಮಾಡ್ಕೊಬೋದು. ಈಗ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಫಸ್ಟಿಗೆ ನೋಡಿ ಇಷ್ಟು ನೀರು ಇಟ್ಕೊಂಡಿದ್ದೀನಿ. ಇನ್ನಿಷ್ಟು ನೀರನ್ನ ಇವಾಗ ಬಿಸಿ ಮಾಡ್ಕೊಬೇಕು. ಸ್ವಲ್ಪ ಬಿಸಿ ಆಗಲಿ, ಅಷ್ಟೊತ್ತಿಗೆ ನಾನು ನಿಮಗೆ ತೋರಿಸ್ತೀನಿ ಚೈನೀ ಗ್ರಾಸ್ ಹೇಗಿರುತ್ತೆ ಅಂತ. ನೋಡಿ, ಚೈನೀ ಗ್ರಾಸ್ ಬಂದು ಈ ಥರ ಇರುತ್ತೆ. ಇದು ನೋಡೋಕ್ಕೆ ಒಂದು ಸ್ವಲ್ಪ ಇದು ಯಾವ ಥರ ಕಾಣ್ತಿದೆ, ಇದು ಸ್ಪಾಂಜ್ ಥರ ಕಾಣ್ತಾ ಇದೆ. ಪ್ರಮೋದವ್ರು ಹೇಳ್ತಾಯಿದ್ರು ಇದು ಎಂಥದೋ ಪ್ಲಾಸ್ಟಿಕ್ ಎಲ್ಲ ಕೊಟ್ಟಿರ್ಬೋದು, ತಿಂದು ಏನೇನೋ ರೋಗ ಬರ್ಸ್ಕೊಬೇಡ ಅಂತ. ಇದು ಪ್ಲಾಸ್ಟಿಕ್ ಅಲ್ಲ, ಇದು ಚೈನೀ ಗ್ರಾಸ್ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ನಾನು ಇದ್ರ ಸ್ವೀಟ್ ತಿಂದಿದ್ದೀನಿ, ನಮ್ಮ ಮನೇಲಿ ಮಾಡ್ಕೊಂಡು ತಿಂದಿದ್ದೀವಿ. ನಮ್ಮ ಪಕ್ಕದ ಮನೇಲಿ ಅಮೀರ್ ಮಾಮ ಇದೆಲ್ಲ ಡೆಕೋರೇಷನ್ ಮಾಡಿದ್ರಲ್ಲ, ಅವ್ರ ಮನೇಲಿ ಮಾಡಿ ನಮಗೆ ತಿನ್ನಿಸಿದ್ದಾರೆ. ಹಾಗಾಗಿ ಇಲ್ಲೊಂದ್ಸತಿ ಟ್ರೈ ಮಾಡೋಣ ಅಂತ, ನಾನೇ ಇದುವರೆಗೂ ಮಾಡಿಲ್ಲ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದನ್ನ ಫಸ್ಟ್ ಇವಾಗ ಏನು ಮಾಡ್ಕೊಬೇಕು ಅಂತ ಹೇಳಿದರೆ, ನಾನು ಮಾಡಬೇಕು ನೋಡಿ,
ಇವಾಗ ಇಲ್ಲಿ ನೀರು ಕಾಯ್ಸಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಚೈನಿಗ್ರಾಸ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋಣ. ಹತ್ರ ನಮ್ಮ ಪ್ರಮೋದವರು ಅಲ್ಲಿಂದ ಅಲ್ಲಾಡೋದೇ ಇಲ್ಲ ಗೈಸ್, ಕುತ್ತಿನ ಕಡೆಯಿಂದನೇ ಮಾಡ್ತಾರೆ ನೋಡಿ. ಇದನ್ನ ಕಟ್ ಮಾಡ್ಕೊಂಡು ಈ ನೀರೊಳಗೆ ಹಾಕೋಣ. ಫುಲ್ ಹಾಕ್ಬಿಡ್ಲಾ? ಫುಲ್ ಬೇಡ ಅನಿಸ್ತು. ಹಾಕ್ತೀನಿ ಫುಲ್ಲು. ಯಾರು ತಿಂತಾರೆ? ಒಂದು ಇಡೀ ನಾನೇ ತಿಂತೀನಿ ಫ್ರಿಜ್ ಒಳಗೆ ಇಟ್ಕೊಂಡು. ಇದನ್ನ ಇವಾಗ ಚೆನ್ನಾಗಿ ಕಾಯಿಸ್ಕೊಬೇಕು. ಇದು ಫುಲ್ಲು ಟ್ರಾನ್ಸ್ಪರೆಂಟ್ ಆಗುತ್ತೆ. ಅಲ್ಲಿ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಕಡೆ ಸ್ಟವ್ ಕತ್ತಿಸ್ಕೊಂಡು ಹಾಲು ಬಿಸಿಗಿಟ್ಬಿಡೋಣ. ನಾನು ಇಷ್ಟು ಹಾಲಿಗೆ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಮನೇಲಿ ಹಸು ಹಾಲು ತೊಗೊಂಡು ಬರೋದಲ್ಲ, ಹಸು ಹಾಲೇ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಎಷ್ಟು ಲೀಟರ್ ಇದೆ ಇದು ಹಾಲು? ಎಷ್ಟು ಲೀಟರ್ ಹಾಲು ಇದು? ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ನಾನಿವಾಗ. ಅರ್ಧ ಲೀಟರ್ ಹಾಲಿಗೆ ಇವಾಗ ಸ್ವೀಟ್ ನೋಡ್ಕೊಂಡು ಸಕ್ಕರೆ ಹಾಕಬೇಕು. ನನಗೆ ಸ್ವಲ್ಪ ಸ್ವೀಟ್ ಸಾಕು ಅನಿಸುತ್ತೆ, ಯಾಕಂದ್ರೆ ಜಾಸ್ತಿ ಸ್ವೀಟ್ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ. ಹಾಗಾಗಿ ಇವಾಗ ಚೈನಾ ಗ್ರಾಸ್ ಈ ಕಡೆ ಮಿಕ್ಸ್ ಮಾಡ್ತಾನೇ ಇರಬೇಕು, ಯಾಕಂದರೆ ಅದು ಒಂದು ಸ್ವಲ್ಪ ಹಿಂಗೆ ಒಳಗೆ ಬೆಂದಿರಲ್ಲ, ಒಂದೊಂದು ಹಂಗಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಫುಲ್ ಎಲ್ಲದೂ ನೀಟಾಗಿ ಬಾಯ್ಲ್ ಆಗುತ್ತೆ. ಇದರಿಂದು ಇದು ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟ ಆಗಿರಬೇಕು, ಒಂಥರ ಲೇಯರ್ ಥರ ಬಂದಿರಬೇಕು. ಹಾಲಿಲ್ಲಿ ಕುದಿಯೋಕ್ಕಾಯ್ತು. ಇವಾಗ ಇದು ಸ್ವಲ್ಪ ಸಿಮ್ಮಲ್ಲಿ ಮಾಡಿಕೊಂಡು ಇವಾಗ ನಾನೇನು ಚೈನಾ ಗ್ರಾಸ್ ಇದು ಮಾಡ್ಕೊಂಡಿದ್ದೆ ಅಲ್ಲ, ಇದು ಸ್ವಲ್ಪ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಲೋಳೆ ಥರ ಬಂದುಬಿಡುತ್ತೆ. ಈ ಥರ ಬಂದಿದ್ದನ್ನ ಈ ಹಾಲಿಗೆ ಹಿಂಗೆ ಹಾಕ್ಕೊಂತ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಒಂದು 5 ಮಿನಿಟ್ಸ್ ಇದು ಒಂದು ಕುದಿ ಬಂದರೆ ಸಾಕು. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದರೆ ಸಾಕು ಗೈಸ್. ಇದಾಗಿದೆ. ಇದು ನಾನು ಇದೇ ಫಸ್ಟು ಟ್ರೈ ಮಾಡ್ತಿರೋದಲ್ಲ, ಹಾಲೇ ಹೊಡೆದೋಗ್ಬಿಟ್ಟಿವ್ರೆ. ಹಾಲು ಹೊಡೆದೋಗ್ಬಿಟ್ಟಿದೆ ಗೈಸ್. ಚೈನಿಗೆ ಗ್ರಾಸ್ ಹೋಗ್ಬಿಟ್ಟು ಯಾವುದೋ ಒಂದು ಗ್ರೈಸ್ ಆಯ್ತಲ್ಲಪ್ಪ. ಇವಾಗ ನೋಡೋಣ ಇದಾಗ್ಬೋದೇನೋ. ಅಮ್ಮನ ಹತ್ರ ಬಂದು ನಾನು ಬಯಸ್ಕೊತೀನಿ ಅನಿಸ್ತೇನೆ. ಹೊಡೆದೇ ಹೋಗ್ಬಿಟ್ಟಿದೆ ಹಾಲು. ಅರ್ಧ ಲೀಟ್ರ್ ಈಗಿಂತ ಹೊಡೆದಿದ್ದು ನೋಡ್ತೀನಿ ಸ್ವೀಟ್ ಆಗುತ್ತಾ ಅಂತ ಹೆದರಿಕೆ ಆಗ್ತೊಂಡು. ಇವಾಗ ಸುಮ್ಮನೆ ಅವ್ರು ನನಗೆ ಯಾಮಾರಿಸಿದ್ರೆ ಏನು ಅಂತ. ಅಟ್ರಸ್ ಚೈನೀಸ್ ಗ್ಯಾಸ್ ನಾನು ತಿಂದಿದ್ದೀನಿ, ಚೆನ್ನಾಗಿ ಬರುತ್ತೆ ಕೂಡ. ನಾನು ಮಾಡಿರೋ ಪ್ರೊಸೀಜರ್ ಕರೆಕ್ಟ್, ಬಟ್ ಇದು ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಅಮ್ಮ ಬಂದು ಏನು ಹೇಳ್ತಾರೆ ಅಂತಲೂ ಗೊತ್ತಿಲ್ಲ. ಇವಾಗ ಇದು ಹಾಳಾಗೋದ್ರೆ ನಾನೇ ತಿಂದು ಖಾಲಿ ಮಾಡಬೇಕಿಲ್ಲ ಅಂದರೆ ಎಲ್ಲ ರಸ ಬೈಸ್ಕೊತೀನಿ. ಅರ್ಧ ಲೀಟ್ರ್ ಹಾಲು ವೇಸ್ಟ್ ಮಾಡಿದೆ. ನಾನು ಚೈನೀ ಗ್ರಾಸಿಗೆ ಏನು ಪ್ರೊಸೀಜರ್ ಇಲ್ಲಿ ಯೂಸ್ ಮಾಡಿದೆ ಅದು ಆ್ಯಕ್ಚುಲಿ 1 by 1 ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗೇ ಮಾಡಿದ್ದೀನಿ. ಒಂದು ಮಿಸ್ಟೇಕ್ ಅದರಲ್ಲಿ ಏನು ಮಾಡಿದೆ ಅಂದರೆ, ನಾನು ಚೈನೀ ಗ್ರಾಸ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ತಿದ್ನಲ್ಲ, ಆ ಸ್ಪೂನ್ನ ಹಸಿ ಹಾಲೊಳಗೆ ಮಿಕ್ಸ್ ಮಾಡಿಬಿಟ್ಟೆ. ಹಸಿ ಹಾಲು ಕುದಿದಲೇ ಇರೋ ಹಾಲಿಗೆ ನಾವೇನಾದರೂ ಹಾಕಿದ್ರೆ ಖಂಡಿತವಾಗ್ಲೂ ಹಾಲು ಒಡೆದೋಗುತ್ತೆ. ಆ ಮಿಸ್ಟೇಕಿಂದ ಹಾಲು ಒಡೆದೋಗಿದೆ. ಅದು ಬಿಟ್ಟರೆ ಪ್ರೊಸೀಜರು ಕರೆಕ್ಟ್ ಇದೆ. ಈ ಚೈನೀಸ್ ಗ್ರಾಸ್ ಏನಿದೆ ಅದು ಕರೆಕ್ಟ್ ಇದೆ. ಪಾಪ ಅವ್ರಿಗೆ ಬೈದ್ಬಿಟ್ಟೆ ನಾನು. ಅಂಕಲ್ ಹೇಳಿದರು ಚೆನ್ನಾಗಿ ಬರುತ್ತಮ್ಮ ತಗೋ ಅಂತ. ನಾನು ಇವಾಗ ಅವ್ರಿಗೆ ಬೈತಾ ಕೂತ್ಕೊಂಡಿದ್ದೆ ಚೆನ್ನಾಗಿ ಬರುತ್ತೆ ಅಂತ. ನಂದು ಅರ್ಧ ಲೀಟ್ರ್ ಹಾಲು ನಮ್ಮ ಮನೇದು ವೇಸ್ಟ್ ಮಾಡಿಬಿಟ್ರು ಅಂತ. ಬಟ್ ವೇಸ್ಟ್ ಆಗಿಲ್ಲ. ಈಗ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಅದು ಸ್ವಲ್ಪ ಸ್ವೀಟ್ ಲೇಯರ್ ಹೇಗೆ ಬರುತ್ತೆ, ಈ ಗಿಣ್ಣ ಗೊತ್ತಲ್ವ, ಆ ಗಿಣ್ಣ ಥರ ಆಗುತ್ತೆ. ಅದು ಆ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಹಾಲು. ಹಾಲು ಒಡೆದೋಗಿದ್ದಿಲ್ಲ ಅಂದರೆ ನಿಜವಾಗ್ಲೂ ಅದು ಒಳ್ಳೆ ಸ್ವೀಟೇ ಅಂತ ಹೇಳ್ಬೋದು. ಇವಾಗ ಅದು ಸ್ವಲ್ಪ ಆಗಾದಮೇಲೆ ಅಮ್ಮ ಬಂದ ತಕ್ಷಣ ನಾನು ಅದನ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಕಟ್ ಮಾಡೋಕ್ಕಾಗುತ್ತಾ ಅಂತಲೂ ಗೊತ್ತಿಲ್ಲ, ಯಾಕಂದರೆ ಹಾಲು ಒಡೆದೋಗಿರೋದ್ರಿಂದ. ಕಟ್ ಮಾಡೋಕ್ಕೆ ಸಾಧ್ಯ ಆದರೆ ಕಟ್ ಮಾಡಿಬಿಟ್ಟು ಅದನ್ನ ವೀಡಿಯೋ ಹಾಕ್ತೀನಿ ಗೈಸ್. ಇದನ್ನ ನೀವು ಟ್ರೈ ಮಾಡಿ. ಅದು ನನ್ನ ಪ್ರೊಸೀಜರ್ ಏನು ನಾನು ಯೂಸ್ ಮಾಡಿದ್ದೆ, ಚೈನೀಸ್ ಗ್ರಾಸಿಗೆ ಸ್ಪೂನ್ ಹಾಕಿ ಅದನ್ನ ಹಸಿ ಹಾಲಿಗೆ ಡಿಪ್ ಮಾಡಿದ್ದು, ಅದು ಮಾತ್ರ ಮಾಡೋಕ್ಕೆ ಹೋಗ್ಬಿಟ್ಟು ಅದು ಬಿಟ್ಟು ಬೇರೆ ಸ್ಟೆಪ್ ಎಲ್ಲ ಮಾಡಿ ಹಾಲು ಕುದ್ದಾದಮೇಲೆ ನೀವು ಆ ಚೈನೀಸ್ ಗ್ರಾಸ್ ಅದಕ್ಕೆ ಹಾಕಿದ್ರೆ ಆಯಿತು. ಹಾಕಿ 5 ಮಿನಿಟ್ಸು ಬೇಡ, ಒಂದು 5 ಸೆಕೆಂಡ್ ಆದ ತಕ್ಷಣ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಬೌಲಿಗೆ ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಅದಕ್ಕೆ ಹಾಕ್ಕೊಂಡು ಫ್ರೀಝರಲ್ಲಿ ಇಟ್ಟು ತೆಗೆದ್ರೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಫ್ರೀಝರಲ್ಲಿ ಇಟ್ಟಿದ್ದೀನಿ, ನೋಡೋಣ ಅದು ಹೇಗೆ ಬರುತ್ತೆ ಅಂತ. ಸ್ವೀಟ್ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ನೀವು ಮಾಡ್ಕೊಬೇಕು ಅಂತ ಹೇಳಿದ್ರೆ
ಈ ಚೈನಿ ಗ್ರಾಸ್ ಸ್ವೀಟ್ನ ಮಾಡ್ಕೊಳ್ಬೋದು. ನಾನು ಆವಾಗಲೇ ಹೇಳಿದ್ದೆ ಚೈನಾ ಗ್ರಾಸ್ ಆಗ್ತಾಯಿದೆ ಅಂತ. ಈಗ ನಾನು ಫುಲ್ ಖುಷಿಯಾಗಿಬಿಟ್ಟಿದ್ದೀನಿ, ಯಾಕಂದರೆ ಅದು ಆಗಿದೆ. ಈಗ ಫ್ರೀಝರಿಂದ ತೆಗೆದು ಕಟ್ ಮಾಡೋಣ, ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಗೈಸ್, ಹಾಲು ಹೊಡೆದಿದೆ ಆದರೂ ಪರವಾಗಿಲ್ಲ, ಚೈನಿ ಗ್ರಾಸ್ ಆಗಿದೆ, ಖುಷಿ ಆಗ್ತಿದೆ. ಈಗ ಲೇಯರಾಗಿ ಕಟ್ ಮಾಡ್ತೀರಾ? ಹಾಂ, ಕಟ್ ಹಾಕಿ. ನನಗೆ ನೀಟಾಗಿ ಲೇಯರ್ ಬರೋದಿಲ್ಲ ಅಂತ ಲೇಯರಾಗಿ ಕಟ್ ಮಾಡ್ತಾರೆ ಪ್ರಮೋದ್ ಅವರು. ಕಟ್ ಹಾಕ, ನನಗೆ ಗೊತ್ತಾಗ್ತಿಲ್ಲ. 4 ಪೀಸಾ? ಹಾಂ, ಕಟ್ ಹಾಕಿ. 4 ಪೀಸ್ ಅಲ್ಲ. ನೋಡಿ ಚೆನ್ನಾಗಿ ಬಂದಿದೆ. ನಾನು ನಿಜವಾಗ್ಲೂ ಎದುರ್ಕೊಂಡೆ, ಹಾಳಾಗೋಯ್ತಲ್ಲ. ಅರ್ಧ ಲೀಟ್ರ್ ಹಾಲು, ಎಷ್ಟು ದುಡ್ಡು ಅರ್ಧ ಲೀಟ್ರಿಗೆ? ಎಷ್ಟು ದುಡ್ಡು ಅರ್ಧ ಲೀಟ್ರ್ ಹಾಲು? 35-40 ರೂಪಾಯಿ. ಸುಮ್ಮನೆ ಅಷ್ಟು ದುಡ್ಡು ವೇಸ್ಟ್ ಆಗ್ತಿತ್ತು ಅಂತ. ಬಟ್ ಹಾಲು ಹೊಡೆದೋದ್ರು ಪಾಪ ಚೈನಿ ಗ್ರಾಸ್ ನನ್ನ ಸೇವ್ ಮಾಡ್ತು. ಇದು ಹಾಳಾಗಿದ್ರು ಅಮ್ಮ ಬೈತಾ ಇದ್ದಿಲ್ಲ. ಅಂದರೆ ಹಾಲು ವೇಸ್ಟ್ ಆಯಿತು ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ, ದುಡ್ಡು ಕೊಟ್ಟು ತರೋದಲ್ಲ. ಹಂಗಾಗಿ ಸ್ವಲ್ಪ ಬೇಜಾರಾಗ್ತಿತ್ತು. ಬಟ್ ಚೆನ್ನಾಗಿ ಬಂತು, ಖುಷಿ ಆಗ್ತಾಯಿದೆ. ನೀವು ಟ್ರೈ ಮಾಡಿ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಬಂತು ಅಂತ. ಚೆನ್ನಾಗಿದೆ ಅಂತ ಪ್ರಮೋದ್ ಅವರು ಫಸ್ಟೇ ಹೇಳ್ಬಿಟ್ಟಿದ್ದಾರೆ, ನಾನದು ತಿನ್ನೋದಿಲ್ಲ ಅಂತ. ನಾನು ತಿಂದ್ಬಿಟ್ಟು ಹೇಳ್ತೀನಿ ಗೈಸ್ ಹೇಗೆ ಬಂದಿದೆ ಅಂತ. ಸೈಡ್ ಅಂತ ನೋಡ್ರೆ ಇದೇನು ತೆಗೆದಪ್ಪ, ಸ್ವಲ್ಪ ಇನ್ನೂ ಸ್ವಲ್ಪ ಆಗಬೇಕಿತ್ತ ಅಂತ. ತಿಂದ್ಬಿಟ್ಟು ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಹಾಲು ಹೊಡೆದೋಗಿಲ್ಲ, ಸ್ವಲ್ಪ ಫ್ಲೇವರ್ ಅನಿಸುತ್ತೆ. ಬಟ್ ಹಾಲು ಹೊಡೆದೋಗಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಶ್ರೇಯಾಂಶ್, ನಾನು ನಿಮಗೆ ಏನೋ ಒಂದು ಸರ್ಪ್ರೈಸ್ ಕೊಡಲಾ? ಯಾವ ಥರ ಇರುತ್ತೆ ಅಂದರೆ ಸೇಮ್ ಐಸ್ ಕ್ರೀಮ್ ತಿನ್ನೋ ಥರ ಇರುತ್ತೆ. ಕೊಡಲಾ? ಫುಲ್ ಖುಷಿಯಿಂದ ಹೇಳಿ, ಕೊಡಿ ದಿವ್ಯಾ ಅಂತೇಳಿ. ಬೇಗ ನೀಟಾಗಿ ಹೇಳಿ, ಕನ್ನಡದಲ್ಲಿ ಹೇಳಿ. ಕೊಡಿ ದಿವ್ಯಾ ಅಂತ ಹೇಳಿ, ಕೊಡ್ತೀನಿ. ನೀಟಾಗಿ ಹೇಳಿ, ಕೊಡಿ ದಿವ್ಯಾ. ಕೊಡ್ಲಾ? ಸ್ಟಾರ್ಟಾ? ಟಂಟಡ. ಏನಿರ್ಬೋದು ಇದು? ಗೆಸ್ ಮಾಡಿ ನೋಡೋಣ. ಏನಿರ್ಬೋದು ಹೇಳಿ. ಏನಿರ್ಬೋದು? ಹಂಗಲ್ಲ. ಅಯ್ಯಯ್ಯೋ, ಹಂಗೆ ಕೈ ಹಾಕ್ಬಾರ್ದು ಮಗನೇ. ತರಿ. ಟಂಟಡ. ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಹಂಗೆ ಮಾಡಬಾರ್ದು. ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಸ್ಪೂನಲ್ಲಿ ಕಟ್ ಮಾಡಿ ತಿನ್ನಿ ನೋಡಿ. ಇವನಿಗೆ ಇಷ್ಟ ಆಗುತ್ತಾ ಗೊತ್ತಿಲ್ಲ. ಐಸ್ ಅದು ಐಸ್ ಕ್ರೀಮ್ ಕುಲ್ಫಿ. ಸ್ವಲ್ಪ ಕುಲ್ಫಿ ಟೇಸ್ಟ್ ಬರುತ್ತೆ ತಿನ್ನಬೇಕಾದ್ರೆ. ನೀಟಾಗಿ ತಿನ್ನಿ ನೀವು. ಕುಯ್ ಅಂದ್ರೆ ಕಟ್ ಮಾಡಿ ನೀಟಾಗಿ. ನಾನು ಕಟ್ ಮಾಡಿ ಕೊಡ್ತೀನಿ. ಮಾಡಿ. ಹೇಗಿದೆ? ಅವನ ಎಕ್ಸ್ಪ್ರೆಷನ್ ಒಂಥರ. ಇವನಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ಚೆನ್ನಾಗಿಲ್ವಾ? ಬೇಡ, ತಿನ್ನಬೇಡ ಬಿಡೆ. ನಮ್ಮ ಶ್ರೇಯಾಂಶಿಗೆ ಆ ಚೈನಿ ಗ್ರಾಸ್ ಯಾಕೋ ಇಷ್ಟ ಆಗಿಲ್ಲ. ಹಾಗಾಗಿ ಅವನಿಗೆ ಆರೆಂಜನ್ನ ನೀಟಾಗಿ ತೆಗೆದು ಅದ್ರ ಪಲ್ಪ್ ಮಾತ್ರ ಹಾಕಿ ಉಪ್ಪಾಕಿ ಕೊಟ್ಟಿದ್ದೀನಿ. ಇದನ್ನ ತಿಂತಾಯಿದ್ದಾನೆ. ಚೆನ್ನಾಗಿದೆಯಾ ಮಗನೇ? ತಿನ್ನಿ. ಇವಾಗ ಶ್ರೇಯಾಂಶ್ ಇಲ್ಲಿ ಆರೆಂಜ್ ತಿಂತಾಯಿದ್ದಾನೆ. ಅವನಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾನು ಹಾಲು ಬಿಸ್ಕೆಟ್ ಆ ಥರ ಏನಾದ್ರು ಕೊಡ್ತಿದ್ದೆ. ಇವಾಗ ಹಾಲು ಚೈನಿ ಗ್ರೇಸಿಗೆ ಹಾಕಿರೋದ್ರಿಂದ ಅವನಿಗೆ ಹಾಲು ಇಲ್ದಂಗೆ ಆಯಿತು. ಹಾಗಾಗಿ ಫ್ರೂಟ್ ಕೊಟ್ಟು ಹಂಗೆ ಮ್ಯಾನೇಜ್ ಮಾಡೋಣ ಅಂತ. ಇವಾಗ ಅಮ್ಮ ಬೆಳಗ್ಗೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ದೋಸೆಗೆ ಎಲ್ಲ ಹಾಕಿ ಏನೇಳ್ತಾರಪ್ಪ ಉದ್ದಿನ ಬೇಳೆ ಅದೆಲ್ಲ ನೆನೆಯಕ್ಕೆ ಹಾಕಿದ್ದಾರೆ. ಆದರೆ ಈ ಸರ್ತಿ ನಾಳೆಗೆ ಸ್ವಲ್ಪ ಡಿಫ್ರೆಂಟಾಗಿ ದೋಸೆ ಆಗಲಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಈಗ ಹೋಟೆಲಲ್ಲಿ ನಾವು ದೋಸೆ ತಿನ್ನಬೇಕಾದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಟೇಸ್ಟ್. ನಾವು ಮನೇಲಿ ಮಾಡಿದಾಗ ಆ ಥರ ಬರೋಲ್ಲ ಅಂತ ನಾನು ತುಂಬ ಥಿಂಕ್ ಮಾಡ್ತಾಯಿದ್ದೀವಿ. ಆ ಥರ ನಾನು ಕೂಡ ಥಿಂಕ್ ಮಾಡ್ತಾಯಿದ್ದೆ. ಆವಾಗ ನನಗೆ ನಮ್ಮದು ಇನ್ಸ್ಟಿಟ್ಯೂಟಲ್ಲಿ ಆಂಟಿ ಇದ್ದಾರಲ್ಲ, ಅವರು ಅವತ್ತೊಂದು ಸತಿ ದೋಸೆ ಮಾಡ್ಕೊಂಡು ಬಂದಿದ್ದರು. ಆವಾಗ ಟೇಸ್ಟ್ ಮಾಡಿದಾಗ ಸೇಮ್ ನಾನು ಹೋಟೆಲಲ್ಲಿ ಹೇಗೆ ತಿಂತೀನಿ ದೋಸೆ ಟೇಸ್ಟ್ ಹೇಗಿರುತ್ತೆ ಆ ಥರನೇ ಟೇಸ್ಟ್ ಇತ್ತು. ಅದಕ್ಕೆ ನಾನು ಆಂಟಿದ ಕೇಳಿದೆ, ಆಂಟಿ ಇದಕ್ಕೆ ಏನು ಹಾಕಿದ್ದೀರ? ಸೇಮ್ ಹೋಟೆಲಲ್ಲಿ ಸಿಗೋ ಥರ ಇದೆ ಅಂತ ಹೇಳಿದಾಗ ಅವ್ರು ನನಗೆ ಹೇಳಿದರು, ಈ ಉದ್ದಿನಬೇಳೆ ಸ್ವಲ್ಪ ಮೆಂತೆಕಾಳು ಎಲ್ಲ ನೆನ್ಸಕ್ಕೆ ಹಾಕ್ತೀವಲ್ಲ ಅದ್ರ ಜೊತೆ ಕಡಲೆಬೇಳೆ. ಇಲ್ಲಿ ನೋಡಿ ನಾನು ಅಮ್ಮ ನೆನ್ಸಕ್ಕೆ ಹಾಕಿದ್ದಾರೆ ಕಡಲೆಬೇಳೆ. ಇದು 3 ಸಹ ನೆನೆಯಕ್ಕೆ ಹಾಕಿ ಅಕ್ಕಿ ಅನ್ನ ಹಾಕಿ ರುಬ್ಬಿದ್ರೆ
ದೋಸೆ ಹೊಯ್ಬೇಕಾದ್ರೆ ಈ ಟೇಸ್ಟ್ ಬರುತ್ತೆ ಅಂತ. ಅದಕ್ಕೆ ಆ ಥರನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಅದಕ್ಕೆ ಆ ಥರನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಅಮ್ಮನಿಗೆ ಹೇಳಿದೆ ಬೆಳಗ್ಗೆ, ಅಮ್ಮ ಕಡಲೆಬೇಳೆನೂ ಹಾಕಿ ನೋಡೋಣ ಹೇಗೆ ಬರುತ್ತೆ ಟೇಸ್ಟ್ ಅಂತ. ಇವಾಗ ಹಾಕಿಟ್ಟಿದ್ದಾರೆ, ಇದನ್ನ ರುಬ್ಕೊಂಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಅದಕ್ಕೆ ನಿಮಗೊಂದು ಸ್ವಲ್ಪ ಕಿವಿ ಮಾತು ಹೇಳ್ಬಿಡೋಣ, ನಿಮಗೂ ಆ ಥರ ಟೇಸ್ಟ್ ಸಿಗಲಿ ಅಂತ ಹೇಳ್ಬಿಟ್ಟು ಇದನ್ನೊಂದು ಹೇಳಿದೆ. ನೀವು ಟ್ರೈ ಮಾಡಿ. ಇವಾಗ ನಾನು ಟ್ರೈ ಮಾಡ್ತಿದ್ದೀನಿ, ನಾಳೆ ಬೆಳಗ್ಗೆ ದೋಸೆ ಹುಯ್ದಾಗ ಹೇಳ್ತೀನಿ ಹೇಗೆ ಟೇಸ್ಟ್ ಬಂದಿದೆ ಅಂತ. ಓಕೆ, ಇವಾಗ ಸದ್ಯಕ್ಕೆ ಇದೆಲ್ಲ ರುಬ್ಕೊಂಬಿಡೋಣ. ಇಲ್ಲಿ ಅಮ್ಮ ಎಂದು ಪರಿಣತಮ್ಮ ಇದು ಕಜ್ಜಾಯ, ನಯ್ಯಪ್ಪ ಮಾಡ್ತಿದ್ದಾರೆ, ಕನ್ನಡದಲ್ಲಿ ಕಜ್ಜಾಯ ಅಂತಾರೆ. ಇದನ್ನ ಮಾಡ್ತಾ ಇದ್ದಾರೆ ಇವಾಗ. ಶ್ರೇಯಾಂಶಿಗೆ ಕೇಳೋಣ ಅವ್ನು ತಿಂತಿದ್ದಾನೆ ಹೇಗಿದೆ ಅಂತ. ಶ್ರೇಯಾಂಶ್, ಹೇಗಿದೆ ಅದು ಕಜ್ಜಾಯ? ಬಿಸಿ ಇದೆಯಾ? ಹೆಂಗಿದೆ? ಸೂಪರ್ ಇದೆಯಾ? ಅಚ್ಚಮ್ಮಂಗೆ ಹೇಳಿ ಬನ್ನಿ ಸೂಪರ್ ಅಂತ. ಜೋರು ಹೇಳಿ, ಅಮ್ಮ ಅವಳಿಗೆ ವೆಲ್ಕಮ್ ಹೇಳಿ. ಇವತ್ತಿನ ಡಿನ್ನರಿಗೆ ನಾನು ಬಿಸಿಬೇಳೆಭಾತ್ ಮತ್ತು ಬೀಟ್ರೋಟ್ ಪಲ್ಯ ತೊಗೊಂಡಿದ್ದೀನಿ. ಅಮ್ಮ ಅಚ್ಚ ಎಲ್ಲ ಅನ್ನ ಸಾಂಬಾರು ಬೀಟ್ರೋಟ್ ಪಲ್ಯ ತೊಗೊಂಡಿದ್ದಾರೆ. ಇದು ಇವತ್ತು ನಮ್ಮದು ಡಿನ್ನರ್. ಇವತ್ತಿನ ಕಿವಿ ಮಾತು: ತಿಳಿಯಬೇಕು ಎಲ್ಲರ ಗುಟ್ಟು, ಬದುಕಬೇಕು ಕೆಲವರನ್ನು ಬಿಟ್ಟು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.